ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಮಶ್ರೂಮ್ ಗ್ರೇವಿಯನ್ನು ಮಾಡೋಣ. ಅದು ಹೋಟೆಲ್ ಸ್ಟೈಲಲ್ಲಿ ರುಚಿಯಂತೂ ಅಮೇಝಿಂಗ್ ಆಗಿರುತ್ತೆ ಮತ್ತು ಮಾಡೋದಕ್ಕೂ ಹೆಚ್ಚಿನ ಸಮಯ ಏನು ಬೇಡ. ಜಸ್ಟ್ 10 ಮಿನಿಟ್ಸಲ್ಲಿ ಈ ಒಂದು ಗ್ರೇವಿಯನ್ನು ಮಾಡ್ಕೋಬೋದು. ಇದು ಚಪಾತಿಗೆ, ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಇಷ್ಟು ರುಚಿಯಾದಂತಹ ಮಶ್ರೂಮ್ ಗ್ರೇವಿಯನ್ನು ಮಾಡಲಿಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಪ್ಯಾಕು ಮಶ್ರೂಮನ್ನು ತೊಗೊಂಡಿದ್ದೀನಿ. ಮಶ್ರೂಮನ್ನು ತೊಗೊಂಡು ಈ ರೀತಿಯಾಗಿ ಮೇಲೆ ಇರುವಂಥ ಲೇಯರನ್ನು ಬಿಡಿಸ್ಕೋಬೇಕಾಗುತ್ತೆ. ಒಂದು ಸಿಪ್ಪೆ ಥರ ಇರುತ್ತೆ, ಅದನ್ನೆಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ತೆಗೆದಿಟ್ಕೋಬೇಕು. ನಾನೊಂದು 2 ತೆಗೆದು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇದನ್ನೆಲ್ಲ ತೆಗೆದು ಚೆನ್ನಾಗಿ, ಇದು ಸ್ವಲ್ಪ ಮಣ್ಣಿರುತ್ತೆ ಒಂದೊಂದು, ಅದರಲ್ಲಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ಎಲ್ಲ ತೆಗೆದು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ ಬಿಡಿಸ್ಕೋಬೇಕು. ಈಗ ಇದನ್ನು ತೊಳೆದಾದ್ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೀವು ಯಾವ ಸೈಜಿಗಾದರೂ ಕಟ್ ಮಾಡ್ಕೋಬೋದು. ನಾನು ಈ ಸೈಜಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಇದಕ್ಕೆ ಬೇಕಾಗುವಂಥದ್ದು 2 ಪಲಾವ್ ಎಲೆ ಮತ್ತು 1-2 ಚೂರು ಚಕ್ಕೆ ಇಷ್ಟನ್ನು ತಗೊಂಡಿದ್ದೀನಿ. 1 ಇಂಚ್ ತೊಗೊಂಡು ಸಾಕು. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು 2 ಸಣ್ಣಗೆ ಹೆಚ್ಚಿದಂತಹ ಟೊಮೆಟೊ. ನೆಕ್ಸ್ಟು ನಾನಿಲ್ಲಿ ಒಂದು 15-20 ಗೋಡಂಬಿಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಮಶ್ರೂಮು. ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮಾಮೂಲಿ ಇರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾನು ಇಲ್ಲಿ 2 ಟೊಮೆಟೊ ಹಣ್ಣು ಕಟ್ ಮಾಡಿರೋಂಥ 2 ಟೊಮೆಟೊ ಹಣ್ಣು ಮತ್ತು ಇಲ್ಲಿ ಇರುವಂಥ ಒಂದು 15-20 ಗೋಡಂಬಿಯನ್ನು ಸಣ್ಣಗೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದವರು ಇಲ್ಲಿ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಇದು ನಿಮ್ಮ ಆಪ್ಷನಲ್ಲು. ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಒಂದು ಬಾಣಲೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೊದಲಿಗೆ ಇಟ್ಕೊಂಡಿದ್ದಂತಹ 2 ಪಲಾವ್ ಎಲೆ ಮತ್ತು 1-2 ಚಕ್ಕೆಯನ್ನು ಹಾಕಿ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಬಾಡಿಸ್ಕೋಬೇಕು. ಈಗ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ 1-2 ಸುತ್ತು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಅದೆಲ್ಲ ಮಸಾಲೆ ಎಲ್ಲ ಹತ್ಕೊಳ್ಳೋ ತನಕ. ಮತ್ತು ಇದೇ ರೀತಿಯ ರೆಸಿಪೀಸ್ಗಳಿಗೆ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಮಶ್ರೂಮನ್ನು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ನೀರು ಬಿಡೋ ತನಕ ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನೋಡಿ ಮಶ್ರೂಮ್ ಎಲ್ಲ ನೀರು ಬಿಡ್ತಾಯಿದೆ ಮತ್ತು ಬೇಗ ಬೆಂದುಬಿಡುತ್ತೆ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ, ನೆಕ್ಸ್ಟು ಗರಂ ಮಸಾಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಒಂದು ಹಾಗೆ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿ ಇದನ್ನು ಒಂದು 2 ನಿಮಿಷ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಈಗ ನಾವು ಮೊದಲೇ ರುಬ್ಕೊಂಡು ಮಾಡಿಕೊಂಡಿದ್ವಲ್ಲ ಆ ಒಂದು ಪೇಸ್ಟನ್ನು ಇದರಲ್ಲೇ ಹಾಕಿ ಸೆಟ್ ಮಾಡಿದರೆ ಆಯಿತು. ಹಾಕಿ ಆಯಿಲ್ ರಿಲೀಸ್ ಆಗೋ ತನಕ ಒಂದು 3 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಟೇಸ್ಟನ್ನು ನೋಡಿಕೊಂಡು ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಈ ಗ್ರೇವಿಯಂತೂ ಅದ್ಭುತವಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ಮುದ್ದೆಗೆ ಎಲ್ಲ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಾನ್ ವೆಜ್ ಯಾರು ತಿನ್ನೋದಿಲ್ಲ ಅಂತ ಅಂತೀರಾ, ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ರುಚಿಯಂತೂ ಅಮೇಝಿಂಗ್ ಆಗಿರುತ್ತೆ. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಲೋ ಮಾಡ್ತಾಯಿರಿ. ನೋಡಿರಿ, ಲಾಸ್ಟಿಗಾಗಿ ನಮ್ಮ ಒಂದು ಡಿಶ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಮ್ಮಲ್ಲಂತೂ ತುಂಬ ಇಷ್ಟಪಟ್ಟಿದ್ರು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ಇನ್ನೊಂದು ರೆಸಿಪೀಸೊಂದಿಗೆ ಬರ್ತೀನಿ.